ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ತುಂಬ ಜನ ನೀವು ಯಾವ ಥರ ಡಯಟ್ ಮಾಡಿದ್ರಿ ಮತ್ತು ಯಾವ ಥರ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ಸೊ ಮ್ಯಾರೇಜ್ ಆಗಿ 5 ಇಯರ್ಸ್ ಆದಮೇಲೆ ಯಾವ ರೀತಿ ಬಂತು, ನೀವೇನಾದರೂ IVF ಟ್ರೀಟ್ಮೆಂಟ್ಗೆ ಹೋಗಿದ್ರಾ, ಇಲ್ಲ IUI ಟ್ರೀಟ್ಮೆಂಟ್ಗೆ ಹೋಗಿದ್ರಾ, ಇಲ್ಲ ನ್ಯಾಚುರಲಾಗಿ ಕನ್ಸೀವ್ ಆಯಿತಾ ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು. ಸೊ ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಸಲ್ಲೆಲ್ಲ ತೋರಿಸ್ಕೊಂಡೆ, ಆದರೂ ಕೂಡ ನನಗೆ ಯಾವುದೇ ಟ್ರೀಟ್ಮೆಂಟು ಕೂಡ ವರ್ಕ್ ಆಗಲಿಲ್ಲ. ರೀಸನ್ ಏನಂತ ನನಗೂ ಗೊತ್ತಿರಲಿಲ್ಲ. ಸೊ ಮದುವೆ ಆದಮೇಲೆ ಒಂದು 3 ಮಂತ್ಸ್ಗೆ ನಂದು ಕನ್ಸೀವ್ ಪಾಸಿಟಿವ್ ಅಂತ ಬಂತು. ಆನಂತರ 1 ವೀಕ್ಗೆಲ್ಲನೂ ಅದು ಡಿಸ್ಚಾರ್ಜ್ ಆಯಿತು. ಆಮೇಲೆ ಸರಿ ಅಂತ ಹೇಳಿ ಡಾಕ್ಟರ್ಗೆ ತೋರಿಸಿದ್ರೆ ಅವರು 3 ಮಂತ್ಸ್ ಗ್ಯಾಪ್ ಕೊಡೋಕೆ ಹೇಳಿದ್ರು. ಮತ್ತು ನಾವು 3 ಮಂತ್ಸ್ಗೆ ಗ್ಯಾಪ್ ಕೊಟ್ಟು ನೋಡಿದ್ರೆ ಮತ್ತೇನು ಕನ್ಸೀವ್ ಆಗಿತ್ತು. ಸೊ ಅದು ಕೂಡ ಮಿಸ್ಡ್ ಅಬಾರ್ಷನ್ ಆಯಿತು. ಅದು ಅಬಾರ್ಷನ್ ಆಗಿದ್ದಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲನೂ ಚೆನ್ನಾಗೇ ಇತ್ತು. ಆಮೇಲೆ ನೆಕ್ಸ್ಟ್ 1 ವೀಕ್ 15 ಡೇಸ್ ಬಿಟ್ಕೊಂಡು ಹೋಗೋಷ್ಟರಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿತ್ತು. ಸೊ ಇನ್ನು ಮೇಡಮ್ ಹೇಳಿದ್ರು DNC ಮಾಡಿಬಿಡೋಣ, ತೆಗೆಸ್ಬಿಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ತೆಗೆಸಿದ್ವಿ. ಮತ್ತು ಮೇಡಮ್ ಹೇಳಿದ್ರು ನಮಗೆ ಒಂದು 6 ಮಂತ್ ಗ್ಯಾಪ್ ಕೊಡಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು 6 ಮಂತ್ ಗ್ಯಾಪ್ ಕೊಟ್ವಿ. ಆನಂತರ ಇನ್ನು ನಮ್ಮ ಅಕ್ಕ ಎಲ್ಲನೂ ಕೋಲಾರಲ್ಲಿ ಮಂಜುನಾಥ್ ಹೆಲ್ತ್ ಕೇರ್ ಅಂತ ಇದೆ, ಸೊ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ಅಲ್ಲಿ ಒಂದು 6-7 ಮಂತ್ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಬಟ್ ನನ್ನ ಜೊತೆ ಬಂದಿರೋವ್ರಿಗೆಲ್ಲನೂ ಪಾಸಿಟಿವ್ ಬರ್ತಾ ಇತ್ತು. ಏನಂತ ಗೊತ್ತಿಲ್ಲ, ನನಗೆ ಒಂಚೂರು ಅಲ್ಲಿ ಪಾಸಿಟಿವ್ ಅಂತ ಬರಲಿಲ್ಲ. ಅಂದರೆ ಅವ್ರದ್ದು ಮಿಸ್ಟೇಕ್ ಅಂತ ನಾನು ಅದು ಆ ಥರ ರಿವ್ಯೂ ಮಾಡಿ ಹೇಳ್ತಾ ಇಲ್ಲ, ಡಿಪೆಂಡ್ಸ್ ಅಪಾನ್ ಬಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅವ್ರ ಲೈಫ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲು ಅದೆಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನನ್ನ ಜೊತೆ ಬಂದವ್ರಿಗೆಲ್ಲನೂ ಎಗ್ ಗ್ರೋತ್ ಎಲ್ಲ ಚೆನ್ನಾಗಿತ್ತು. ಮತ್ತು ಕೆಲವ್ರಿಗೆ PCOS ಆ ಥರ ಎಲ್ಲ ಇದ್ದರೂ ಕೂಡ ಪಾಸಿಟಿವ್ ರಿಸಲ್ಟ್ ಬರ್ತಾಯಿತ್ತು. ಬಟ್ ನನಗೆ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇಲ್ಲ. PCOD, ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಥೈರಾಯ್ಡು, ಶುಗರು, BP ಇವೆಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಬಟ್ ಫಾಲಿಕಲ್ ಸ್ಟಡಿ ಮಾಡುವಾಗ ಎಗ್ ಗ್ರೋತ್ ಮಾತ್ರ ಆಗ್ತಾ ಇರಲಿಲ್ಲ. ಇಷ್ಟು ಕಡಿಮೆ ಎಗ್ ಗ್ರೋತ್ ಅಂತಂದರೆ ತುಂಬ ಕಡಿಮೆ ಎಗ್ ಗ್ರೋತ್ ಇತ್ತು ನಂದು. ಸರಿ ಅಂತ ಹೇಳಿ ಹಾಗೆಯೇ ಒಂದು 6-7 ಮಂತ್ ಟ್ರೀಟ್ಮೆಂಟ್ ತಗೊಂಡೆ ನಾನು. ಆಮೇಲೆ ಅಲ್ಲಿ ಸ್ಮಾಲ್ ಫಾಲಿಕಲ್ಸ್ ಅಂತಲೇ ಬರ್ತಾಯಿತ್ತು, ಸ್ಕ್ಯಾನಿಂಗಲ್ಲಿ ಯಾವಾಗಲೂ ಆ ಥರನೇ ಬರ್ತಾಯಿತ್ತು. ಸರಿ ಅಂತ ಹೇಳಿಬಿಟ್ಟು ಅವರು ಮತ್ತೆ ಇನ್ನೊಂದು ಸ್ಕ್ಯಾನ್ ಸೆಂಟ್ರಿಗೆ ಬರ್ಕೊಟ್ರು. ಕೋಲಾರಲ್ಲಿ ಧ್ರುವ ಸ್ಕ್ಯಾನ್ ಸೆಂಟ್ರ್ ಅಂತ ಇದೆ, ಅಲ್ಲಿ ಬರ್ಕೊಟ್ರು. ಅಲ್ಲಿ ಕೂಡ ಅಷ್ಟೇ ತುಂಬ ಕಡಿಮೆ, ಎಷ್ಟು 0.1 mm ಆ ಥರ ಬರ್ತಾಯಿತ್ತು. ಸರಿ ಅಂತ ಹೇಳಿ ಅಲ್ಲಿನೂ ನೋಡಿ ಸಾಕಾಯಿತು ನನಗೆ. ಆ ಟ್ಯಾಬ್ಲೆಟ್ಸು, ಆ ಇಂಜೆಕ್ಷನ್ಸು ಎಲ್ಲ ಹಾಕ್ಸ್ಕೊಂಡು ಸಾಕಾದ್ಮೇಲೆ ಹಾಸ್ಪಿಟಲ್ ಮುಖನೇ ನೋಡೋದು ಬೇಡ ಅಂತ ಹೇಳಿ ಮನೇಲಿ ಇಟ್ಬಿಟ್ಟಿದ್ದೆ. ಸೊ ಈ ರೀತಿ ಇರುವಾಗ ಇದೆಲ್ಲ ಕೂಡ ನನಗೆ ನಾರ್ಮಲ್ ಇತ್ತು. ಆದರೂ ಕೂಡ ನನಗೆ ಪಾಸಿಟಿವ್ ಅನ್ನೋದು ಬರ್ತಾಯಿಲ್ಲ. ನನ್ನ ಜೊತೆ ಬಂದವ್ರಿಗೆಲ್ಲರೂ ಕೂಡ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾಯಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು. ಮತ್ತು ಆ ಟ್ಯಾಬ್ಲೆಟ್ಸು, ಆ ಇಂಜೆಕ್ಷನ್ಸು ಎಲ್ಲ ಹಾಕ್ಸ್ಕೊಂಡು ಒಂಥರ ಬೇಡವೇ ಬೇಡ, ಟ್ರೀಟ್ಮೆಂಟೇ ತಗೊಳ್ಳೋದೇ ಬೇಡ, ಮಕ್ಕಳೇ ಬೇಡ, ಆದರೆ ಆಗಲಿ ಇಲ್ಲ ಅಂತಂದರೆ ಇರಲಿ ಅನ್ನೋ ಒಂದು ಮೈಂಡ್ಸೆಟ್ಗೆ ಹೋಗಿಬಿಟ್ಟೆ ನಾನು. ಸೊ ಆ ರೀತಿಯಾಗಿ ಆಗಿಬಿಟ್ಟಿತ್ತು ನನಗೆ. ಟ್ರೀಟ್ಮೆಂಟ್ ತಗೊಂಡು ಆ ರೀತಿ ಆಯಿತು. ಆನಂತರ ನಾನು ಸರಿ ಆಯಿತು, ಸ್ವಲ್ಪ ದಿನ ಟ್ರೀಟ್ಮೆಂಟ್ ಸ್ಟಾಪ್ ಮಾಡೋಣ, ಆಮೇಲೆ ನೋಡೋಣ ಅಂತ ಹೇಳಿ ಟ್ರೀಟ್ಮೆಂಟ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದ್ದು ಮತ್ತೇನು ಒಂದು 3-4 ಮಂತ್ ಗ್ಯಾಪ್ ಬಿಟ್ಟು ಮತ್ತೇನು ಹಾಸ್ಪಿಟಲ್ಗೆ ಹೋದ್ವಿ. ಸೊ ಮತ್ತೆ ನಾವು ಹೋಗಿದ್ದ ಹಾಸ್ಪಿಟಲ್ ಬಂದು ಕೋಲಾರಲ್ಲಿ ಬೇರೆ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಈ ಹಾಸ್ಪಿಟಲ್ ಬೇಡ, ನೆಕ್ಸ್ಟ್ ಬೇರೆ ಹಾಸ್ಪಿಟಲ್ ನೋಡೋಣ, ಚೇಂಜ್ ಮಾಡೋಣ, ಅಲ್ಲೇನಾದರೂ ಟ್ರೀಟ್ಮೆಂಟ್ ಚೇಂಜ್ ಆದರೆ ಮೇ ಬಿ ಆಗ್ಬೋದೇನೋ ಅಂತ ಹೇಳಿ ಅಂದ್ಕೊಂಡು ಮತ್ತೆ ನಾವು ಹೋದ್ವಿ. ಸೊ ಅಲ್ಲಿಗೆ ಹೋದಾಗ ನಾವು ಮುಂಚೆ ನಂದು ಏನೇನಾಗಿತ್ತು, ಮಿಸ್ಕ್ಯಾರೇಜಸ್ 2 ಆಗಿರೋದು, ಮತ್ತು ಎಗ್ ಗ್ರೋತ್ ಆಗದೆ ಇರೋದು, ಇದೆಲ್ಲ ಕೂಡ ಡಾಕ್ಟ್ರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರೆಲ್ಲ ಕೇಳಿದ್ರು, ಪೀರಿಯಡ್ಸ್ ಎಲ್ಲ ನಾರ್ಮಲ್ ಕರೆಕ್ಟಾಗಿ ಆಗುತ್ತಾ ಮಂತ್ಲಿ ಅಂತ ಕೇಳಿದ್ರು, ರೆಗ್ಯುಲರ್ ಇದೆಯಾ ಅಂತ ಎಲ್ಲ ಕೇಳಿದ್ರು. ಇದೆ ಅಂತ ಹೇಳಿದೆ.
ಆಮೇಲೆ ಏನಾದರೂ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರು, ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದ್ವಿ. ಮತ್ತು ಅವರೆಲ್ಲ ಒಂದು ಸರಿ ಎಲ್ಲನೂ ಟೆಸ್ಟ್ ಮಾಡಿದ್ರು, ಚೆಕಪ್ ಎಲ್ಲ ಮಾಡಿದ್ರು. ಆಮೇಲೆ ಅವರು ಏನು ಹೇಳಿದ್ರು ಅಂದರೆ, ಏನಾದರೂ ಟ್ಯೂಬ್ ಬ್ಲಾಕ್ ಆಗಿದೆಯೇನೋ, ಅದಕ್ಕಾಗಿ ಆಗ್ತಿಲ್ವೇನೋ ಪ್ರೆಗ್ನೆನ್ಸಿ ಅಂತ ಹೇಳಿದರು. ಅಂದರೆ ನನಗೆ ಹೆಂಗಾಗಿತ್ತಂದರೆ, ಫಸ್ಟ್ 1-2 ಮಿಸ್ಕ್ಯಾರೇಜ್ ಆಯ್ತಲ್ಲ, ಆಮೇಲೆಯಿಂದ ಮೊದಲೆಲ್ಲನೂ ನಮಗೆ ಇಂಟರ್ಕೋರ್ಸ್ ಮಾಡಿದ ತಕ್ಷಣವೇ ಪಾಸಿಟಿವ್ ಅನ್ನೋದು ಬರ್ತಾಯಿತ್ತು. ಸೊ ಯಾವಾಗ ಇದು ಮಿಸ್ಕ್ಯಾರೇಜ್ ಆಯಿತು, DNC ಮಾಡಿದ್ರಲ್ಲ, ಆಮೇಲೆಯಿಂದ ನಮಗೆ ಒಂದು ಸರಿ ಕೂಡ ಪಾಸಿಟಿವ್ ಅನ್ನೋದೇ ಬರಲಿಲ್ಲ. ಸೊ ಹಂಗಾಗಿ ಅದು ಡಾಕ್ಟ್ರ್ ಹತ್ರ ಹಂಗೆ ಹೇಳಿದಾಗ, ಒಂದು ಸರಿ ಕೂಡ ಪಾಸಿಟಿವ್ ಅನ್ನೋದು ಬಂದಿಲ್ಲ ಅಂತ ಹೇಳಿದಾಗ, ಅವರು ಏನಾದರೂ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದೆಯೇನೋ, ಒಂದು ಸರಿ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಅದು ತುಂಬ ನೋವಾಗುತ್ತೆ ಆ ಪ್ರೋಸೆಸ್ಸು ಚೆಕ್ ಮಾಡೋದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಸ್ವಲ್ಪ ಹೆದರ್ಕೊಂಡೆ, ಆ ಪ್ರೋಸೆಸ್ ತುಂಬ ನೋವಾಗುತ್ತೆ, ಬೇಡ ಅಂತ ಹೇಳಿ ಅಂದ್ಕೊಂಡೆ. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಕೇಳಿದೆ, ಒಂದು ಸೈಡು ಬ್ಲಾಕ್ ಆಗಿದ್ದರೆ ಇನ್ನೊಂದು ಸೈಡಾದರೂ ಓಪನ್ ಇರುತ್ತೆ ಅಲ್ವಾ, ಅವಾಗ ಆಗ್ಬೋದಲ್ವಾ ಕನ್ಸೀವು ಅಂತ ಹೇಳಿದೆ. ಏನಾದರೂ ಬ್ಲಾಕ್ ಆಗಿದ್ದರೆ ನಮ್ಮದು ಕನ್ಸೀವೇ ಆಗ್ತಾ ಇರಲಿಲ್ಲಲ್ಲ ಅಂತ ಹೇಳಿ ನಾನು ಹೇಳಿದೆ. ಅದಕ್ಕೆ ಡಾಕ್ಟ್ರು ಹಿಂಗೆ ಹೇಳಿದ್ರು, ಸರಿ ಅಂತ ಹೇಳಿ ಮತ್ತೆ ಎಲ್ಲ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಫಾಲಿಕಲ್ ಸ್ಟಡಿ ಮಾಡಿಸ್ಕೊಳ್ಳಿ. ಸೊ ಏನಾದರೂ ಎಗ್ ರಪ್ಚರ್ ಆಗಿ, ಸೊ ಅವಾಗೂ ಕೂಡ ನಿಮಗೆ ಪಾಸಿಟಿವ್ ಅನ್ನೋದು ಬರಲಿಲ್ಲ ಅಂತ ಹೇಳಿದ್ರೆ ಲ್ಯಾಪರ್ಸ್ಕೋಪಿ ಅದು ಮಾಡೋಣ, ಟ್ಯೂಬ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನನಗೆ ಟ್ಯೂಬ್ ಟೆಸ್ಟ್ ಅಂದಿದ ತಕ್ಷಣವೇ ಹೆದರಿಕೆಗೆ ಸರಿ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ. ನೆಕ್ಸ್ಟ್ ಡೇ ನಾನು ಇದಕ್ಕೆ ಹೋಗಲೇ ಇಲ್ಲ ಅವ್ರ ಹತ್ರ. ಸೊ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸು ಎಲ್ಲ ತಗೊಂಡು ಬಂದ್ವಿ, ಎಲ್ಲ ಹಾಕ್ಸ್ಕೊಂಡೆ. ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ನಾನು ಹೋಗಲೇ ಇಲ್ಲ. ಯಾಕಂತಂದರೆ ನನಗೆ ಟ್ಯೂಬ್ ಟೆಸ್ಟ್ ಎಲ್ಲಿ ಮಾಡಿಬಿಡ್ತಾರೋ, ಅದು ತುಂಬ ನೋವಾಗುತ್ತಂತೆ ಪ್ರೋಸೆಸ್ಸು. ಸೊ ಹಾಗಾಗಿ ನನಗೆ ಆ ನೋವು ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ. ಸರಿ ಅಂತ ಹೇಳಿ ಹೀಗೆ ಇದು ಮಾಡೋವಾಗ ಯೋಚನೆ ಮಾಡ್ತಾ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡ್ಕೊಳ್ಳೋಣ, ಆನಂತರ ನೋಡೋಣ ಪಾಸಿಟಿವ್ ಬರುತ್ತೋ ಬರಲ್ವೋ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಹಾಗಾಗಿ ಅಂದ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಮಾಡಲಿಲ್ಲ ನಾನು. ಆಮೇಲೆ ಒಂದು 2-3 ಮಂತ್ಸ್ ಗ್ಯಾಪ್ ತಗೊಂಡು, ಸೊ ಮಾಡೋದಾ ಬೇಡ, ಬರುತ್ತಾ ರಿಸಲ್ಟ್ಸು, ಏನಾಗತ್ತೆ, ಹೇಗೆ, ಏನೇನೋ ಪ್ರಯತ್ನ ಪಟ್ಟಿದ್ದೀವಲ್ಲ, ಪೂಜೆ, ಹರಕೆ, ದೇವಸ್ಥಾನ ಎಲ್ಲ ಸುತ್ತಾಡಿದ್ದೀವಲ್ಲ, ಲಾಸ್ಟ್ಗೆ ಇದೊಂದು ಪ್ರಯತ್ನ ಮಾಡಿ ನೋಡೋಣ, ಸೊ ಬರುತ್ತೇನೋ ಅನ್ನೋ ಇದರಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ಗೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಾನು ಮಾಡಿದ್ದಂತಹ ಲೈಫ್ ಸ್ಟೈಲ್ ಏನು ಅಂತ ಹೇಳಿದ್ರೆ, ನಾನೇನು ತುಂಬ ಓವರ್ ವೆಯ್ಟ್ ಏನಿರಲಿಲ್ಲ, ನಾರ್ಮಲ್ ಆಗಿದ್ದೆ. ನನ್ನ ಹೈಟ್ಗೆ ನನ್ನ ವೆಯ್ಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ವರ್ಕೌಟ್ಸ್ ಅನ್ನೋದು ಮಾಡಲಿಲ್ಲ. ಸೊ ತುಂಬ ವೆಯ್ಟ್ ಇರೋರು ಮಾಡಿ ವಾಕಿಂಗು ಆ ಥರ ಎಲ್ಲನೂ ಮಾಡಿ, ನಾನು ಒಂದು ಸ್ವಲ್ಪ ಹೊತ್ತು ಯೋಗನೂ ಮಾಡ್ತಾಯಿದ್ದೆ. ಇನ್ನು ವಾಕಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ನಾನು. ಸೊ ಮಾರ್ನಿಂಗು ನಾನು ಆಫೀಸ್ಗೆ ಹೋಗೋಕ್ಕೆ ಬರೋಕ್ಕೆ, ಅಲ್ಲಿ ನಡೆಯೋದು ಬರೋದೇ ಅದು ವಾಕಿಂಗ್ ಥರನೇ ಕನ್ಸಿಡರ್ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ನಾನು ವಾಕಿಂಗ್ನ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನನ್ನ ವೆಯ್ಟು ಕೂಡ ನಾರ್ಮಲ್ ಇತ್ತಲ್ವ, ಸೊ ಹಾಗಾಗಿ ನಾನು ವಾಕಿಂಗ್ ಮಾಡ್ತಾ ಇರಲಿಲ್ಲ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ವೆಜಿಟೇಬಲ್ ಜ್ಯೂಸು ಕುಡಿತಾ ಇದ್ದೆ ಎಂಟಿ ಸ್ಟೊಮಕಲ್ಲಿ. ಸೊ ಇನ್ನೊಂದು, ನಾನು ಒಂದು ದಿನ ಕೂಡ ಸ್ಕಿಪ್ ಮಾಡಿಲ್ಲ. ಸೊ ಎಲ್ಲಿವರೆಗೂ ಪ್ರೆಗ್ನೆನ್ಸಿ ಬರುತ್ತೋ ಅಲ್ಲಿವರೆಗೂ ಕಂಟಿನ್ಯೂಸಾಗಿ ಕುಡಿಬೇಕು ಅನ್ನೋ ಒಂದು ಇದು ನಾನು ಇಟ್ಕೊಂಡ್ಬಿಟ್ಟಿದ್ದೆ. ಕುಡಿಲೇಬೇಕು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಅದು 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ, 2 ತಿಂಗಳಲ್ಲಿ ಬರುತ್ತೆ, 3 ತಿಂಗಳಲ್ಲಿ ಬರುತ್ತೆ, ಎಷ್ಟು ತಿಂಗಳಲ್ಲಾದರೂ ಬರಲಿ, ಆ ಡಯಟ್ ಮಾತ್ರ ಸ್ಕಿಪ್ ಮಾಡೋದು ಬೇಡ ಅಂತ ಹೇಳಿ ಒಂದು ಮನಸ್ಸಲ್ಲಿ, ಮೈಂಡಲ್ಲಿ ಒಂದು ಗಟ್ಟಿಯಾಗಿ ಫಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಡಯಟಿಗೆ ಸ್ಟಾರ್ಟ್ ಮಾಡಿದ್ದು. ಸೊ ಡೈಲಿ ಮಾರ್ನಿಂಗು ಎದ್ದ ತಕ್ಷಣ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ವೆಜಿಟೇಬಲ್ ಜ್ಯೂಸ್ ಕುಡಿತಾ ಇದ್ವಿ. ಕ್ಯಾರೆಟು, ಬೀಟ್ರೋಟು, ಆಮೇಲೆ ಟೊಮೊಟೊ ಹಾಕಿ ಕುಡಿತಾ ಇದ್ವಿ. ಮತ್ತು ನಾನು ಅದರಲ್ಲಿ ಅಲಸಿ ಬೀಜ ಕೂಡ ಹಾಕಿಬಿಡ್ತಾಯಿದ್ದೆ. ಯಾಕಂತಂದರೆ ಅದು ಸಪ್ರೇಟಾಗಿ ತಿನ್ನಲಿಕ್ಕೆ ಒಂಥರ ಅನಿಸುತ್ತೆ. ಸೊ ಹಂಗಾಗಿ ಅದರಲ್ಲಿ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಅದೂ ಸೇರುತ್ತೆ ಅಂತ ಹೇಳಿ ಹಂಗೆ ಮಾಡ್ತಾಯಿದ್ದೆ.
ಆಮೇಲೆ ಮೊಳಕೆ ಕಾಳು, ನಾನು ಮೊಳಕೆ ಕಾಳು ಕಟ್ತಾ ಇದ್ದಿದ್ದು ಹೆಸರು ಕಾಳು, ಕಡಲೆಕಾಳು, ಕಡಲೆ ಬೀಜ ಮತ್ತು ಹಲಸಂದೆ ಕಾಳು ಇಷ್ಟನ್ನು ಮೊಳಕೆ ಕಟ್ತಾಯಿದ್ದೆ. ಮೊಳಕೆ ಕೂಡ ತುಂಬ ಉದ್ದ ಬರೋ ಥರ ಇಡ್ತಾಯಿದ್ದೆ. ನಾನು ಹೇಗೆ ಮಾಡ್ತಾಯಿದ್ದೆ ಅಂದರೆ, ಇವತ್ತು ನೆನೆಸಿದ್ದೀನಿ ಅಂದ್ಕೊಳ್ಳಿ ಮೊಳಕೆನ, ಅದು ನಾಳೆ ಅಲ್ಲ ನಾಳಿದ್ದಿಗೆ ಚೆನ್ನಾಗಿ ಮೊಳಕೆ ಬರೋದು. ಸೊ ಹಂಗೆ ತಿಂತಾಯಿದ್ದೆ. ದಿನಾಲು ಮೊಳಕೆ ನೆನೆಸ್ತಾ ಇದ್ವಿ, ಹಂಗೆ ತಿಂತಾಯಿದ್ವಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ತಿಂತಾಯಿದ್ವಿ. ಆಮೇಲೆ ಏನಾದರೂ ಫ್ರೂಟ್ ತಿಂತಾಯಿದ್ವಿ. ಸೊ ಫ್ರೂಟ್ ಅಂದರೆ ಕಾಸ್ಟ್ಲಿ ಫ್ರೂಟೇ ಏನು ತಿನ್ನಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ, ಸೀಸನಲ್ ಫ್ರೂಟ್ ಆದರೂ ಪರವಾಗಿಲ್ಲ, ಲೈಕ್ ಮ್ಯಾಂಗೋ, ಬನಾನಾ ಆ ರೀತಿ ಆದ್ರೂ ಪರವಾಗಿಲ್ಲ, ಸಪೋಟ, ಪಪ್ಪಾಯ ಇದೆಲ್ಲನೂ ಪರವಾಗಿಲ್ಲ. ಕೆಲವರು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳ್ತಾರೆ, ಆ ರೀತಿ ಏನಿಲ್ಲ. ಹಸಿ ಪಪ್ಪಾಯ ತಿನ್ನೋಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ಹಣ್ಣಾಗಿರೋ ಪಪ್ಪಾಯ ತಿನ್ಬೋದು. ಈ ರೀತಿ ತಿಂತಾಯಿದ್ವಿ. ಇನ್ನು ಮೊಳಕೆ ಕಾಳಲ್ಲಿ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಕಿಸ್ಮಿಸ್ಸು ಮತ್ತು ಇದು ಏನು ಕುಕ್ಕುಂಬರು, ಕ್ಯಾರೆಟು ಇದೆಲ್ಲನೂ ಕಟ್ ಮಾಡಿ ಪೀಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊತಾ ಇದ್ದೆ. ಯಾಕಂತಂದರೆ ತಿನ್ನೋವಾಗ ಅದೂ ಒಂದೊಂದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂತಿದ್ದೆ. ಸೊ ಕೆಲವರು ಸ್ಟೀಮ್ ಮಾಡ್ಕೊಂಡು ತಿನ್ನಬೇಕಾ, ಬೇಯಿಸ್ಕೊಂಡು ತಿನ್ನಬೇಕಾ ಅಂತೆಲ್ಲ ಕೇಳ್ತಾರೆ. ಬಟ್ ನಾನು ಹಸಿದೇ ತಿಂತಾಯಿದ್ದಿದ್ದು, ನನಗೆ ಹಸಿದೇ ರೂಢಿ ಆಗಿಬಿಟ್ಟಿತ್ತು. ಸ್ಟೀಮ್ ಮಾಡಿಸಿ ಬೇಯಿಸಿ ತಿನ್ನೋದಕ್ಕಿಂತ ಹಸಿ ತಿಂದ್ರೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೂಡ. ಸೊ ಹಂಗಾಗಿ ನಾನು ಹಸಿದನ್ನು ತಿಂತಾಯಿದ್ದೆ. ಇನ್ನು ಮಧ್ಯಾಹ್ನ ಡಯಟ್ ಮಾಡೋರು ಮಾಡ್ಬೋದು, ಚಪಾತಿ ಆ ರೀತಿ ಡಯಟ್ ಮಾಡೋರು ಮಾಡ್ಬೋದು. ಬಟ್ ನಾನೇನು ಮಾಡ್ತಾ ಇರಲಿಲ್ಲ, ಮುದ್ದೆ, ಸಾಂಬಾರು, ರೈಸು ಈ ರೀತಿ ತಿಂದ್ಬಿಡ್ತಾಯಿದ್ದೆ. ಇನ್ನು ಈವ್ನಿಂಗಿಗೆ ಏನಾದರೂ ಜ್ಯೂಸು ಇಲ್ಲ ಹಣ್ಣು ಹಂಗೆ ತಿಂತಾಯಿದ್ದೆ. ಮತ್ತು ಒಂದು 7-7:30 ಆ ರೀತಿ ಸೀಡ್ಸು, ಡ್ರೈ ಫ್ರೂಟ್ಸು ಈ ರೀತಿ ನೆನೆಸಿ ಒಂದು ಸ್ಮೂತಿ ಥರ ಮಾಡಿಕೊಂಡು ಕುಡಿದ್ಬಿಡ್ತಾಯಿದ್ದೆ. ಮತ್ತು ಒಂದು ಹಣ್ಣು ತಿಂತಾಯಿದ್ದೆ, ಅಷ್ಟೇ ಊಟ ಮಲಗ್ತಿದ್ದೆ. ಈ ರೀತಿ ನಾನು ಡಯಟು ಕಂಪ್ಲೀಟಾಗಿ 1 ಮಂತ್ ಮಾಡಿದೆ. ನಾನು 1 ಮಂತ್ ಮಾಡಿದೆ. ಈ ಮಂತಲ್ಲಿ ನಾನು ಪೀರಿಯಡ್ ಆಗಿ ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇಯಿಂದ ಡಯಟನ್ನು ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಮಂತಲ್ಲಿ ನನಗೆ ಪೀರಿಯಡೇ ಬರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗಿತ್ತಿದ್ದು. ನನಗೆ ಇದ್ದಿದ್ದು ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ನನಗೂ ಗೊತ್ತು. ಸೊ ಹಾಗಾಗಿ ಒಂದೇ ಒಂದು ಎಗ್ ಗ್ರೋತ್ ಅಷ್ಟೇ ಆಗಬೇಕಾಗಿರೋದು. ಅದಕ್ಕೆ ನಾನು ಚೆನ್ನಾಗಿರೋ ಫುಡ್ಡು ತಿನ್ನಬೇಕು, ಚೆನ್ನಾಗಿರೋ ಒಂದು ಡಯಟ್ ಮಾಡಬೇಕು, ಹೆಲ್ತಿ ಡಯಟ್ ಮಾಡಬೇಕು, ಹೆಲ್ತಿ ಲೈಫ್ ಸ್ಟೈಲ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಡಿಸೈಡ್ ಮಾಡಿಕೊಂಡು ಸೊ ಈ ರೀತಿ ಮಾಡಿದೆ. ನನಗೆ ಬೇಗ 1 ತಿಂಗಳಿಗೇ ರಿಸಲ್ಟ್ ಬಂತು. ನೀವು ಯಾರಾದರೂ ಟ್ರೈ ಮಾಡ್ತೀರಾ ಅಂತ ಹೇಳಿದರೆ 1 ತಿಂಗಳಲ್ಲಿ ಬರಲಿಲ್ಲ ರಿಸಲ್ಟು ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡೋದಾಗಲಿ ಬಿಟ್ಬಿಡೋದಾಗಲಿ ಮಾಡಬೇಡಿ. ಅದನ್ನು ಕಂಟಿನ್ಯೂ ಮಾಡಿ. ಹಾಗೆಯೇ 1 ತಿಂಗಳು ಕೆಲವ್ರಿಗೆ ಹೆಂಗಂದರೆ ಏನೂ ಅಷ್ಟೊಂದು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಬೇಗ ರಿಸಲ್ಟ್ ಬರುತ್ತೆ. ತುಂಬ ಬಾಡಿಯಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಮೇ ಬಿ ಟೈಮ್ ತಗೊಳುತ್ತೆ. 1 ಮಂತ್ ತಗೋಬೋದು, 2 ಮಂತ್, 3 ಮಂತ್, 4 ಮಂತ್, 5 ಮಂತ್, 6 ಮಂತ್ ಹಿಂಗಾದರೂ ತಗೋಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ. ಸೊ ನಾವಿಬ್ಬರು ಕೂಡ ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ನಮಗೆ 5 ವರ್ಷ ಆದಮೇಲೆ ಮಗು ಆಗಿದ್ದು. ಸೊ ಅಷ್ಟೊಂದು ಈಸಿಯಾಗಿ ಏನಾಗಲಿಲ್ಲ. ಸೊ ಹಾಗಾಗಿ ನಿಮಗೆ ಒಂದೇ ಮೈಂಡಲ್ಲಿ ಇಂಟೆನ್ಷನ್ ಇಟ್ಕೊಬೇಡಿ, ನನಗೆ ಮಗು ಬೇಕು, ಹೆಲ್ತಿ ಒಂದು ಮಗು ಬೇಕು, ಮತ್ತು ನಾವೊಂದು ಮಾಡ್ತೀವಿ, ನಮ್ಮ ಕೈಯಲ್ಲಿ ಆಗೇ ಆಗತ್ತೆ ಅಂತ ಹೇಳಿ ಒಂದಿದು. ಆಮೇಲೆ ನೀವು ಡಯಟ್ ಮಾಡಿದ್ರೂ ಕೂಡ ದೇವ್ರನ್ನ ನಂಬಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ನಿಜವಾಗ್ಲೂ ಬೇಬಿ ಅನ್ನೋದು ಆಗೇ ಆಗುತ್ತೆ ಖಂಡಿತವಾಗ್ಲೂ. ಸೊ ಈ ಡಯಟು ನನಗೆ ತುಂಬಾ ಹೆಲ್ಪ್ ಮಾಡ್ತು. ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ, ನನಗೆ ಯಾವುದೇ ಥರದ ಹಾಸ್ಪಿಟಲ್ ಟ್ರೀಟ್ಮೆಂಟು ಒಂದು ಚೂರು ಕೂಡ ನನಗೆ ಹೆಲ್ಪ್ ಆಗಲಿಲ್ಲ. ಈ ಹೆಲ್ತಿ ಲೈಫ್ ಸ್ಟೈಲೇ ಹೆಲ್ಪ್ ಆಗಿದ್ದು ನನಗೆ. ನಾನು ಆವಾಗ ಅಂದ್ಕೊಂಡೆ ಹಾಸ್ಪಿಟಲ್ಗೆ ಇಷ್ಟೊಂದು ಲಕ್ಷ ಖರ್ಚು ಮಾಡಿದ್ವಲ್ಲ, ಸೊ ಈ ಥರ ಯಾವಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಮಗೆ ಮಗು ಆಗಿರೋದು ಅಂತ ಹೇಳಿ ಆಮೇಲೆ ನಾನು ರಿಗ್ರೆಟ್ ಫೀಲ್ ಆಗಿದೆ. ಸೊ ಆ ರೀತಿ ಇರುತ್ತೆ ಸಮ್ಟೈಮ್ಸು. ನಮಗೆ ನೇಚರ್ ಏನು ಕೊಡುತ್ತೋ ಅದು ನಮ್ಮ ಬಾಡಿ ಇಂಟೇಕ್ ಮಾಡಿದಾಗೇ ನಮಗೊಂದು ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ಸ್ ಚೇಂಜಸ್ ಆಗೋದು, ಹಾರ್ಮೋನಲ್ಸ್ ಬ್ಯಾಲೆನ್ಸ್ ಆಗೋದು, ಇವೆಲ್ಲ ಆದಾಗ ನಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋನ.
ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.